ಬೆಳಗ್ಗೆ 6 ಗಂಟೆ ಆಗಿದೆ. ಇಷ್ಟು ದಿನ ಆಗಿದ್ದಾನು ಇವತ್ತು ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತೀನಿ. ಹೋಗಿ ವಿಡಿಯೋ ಮಾಡ್ತೀನಿ. ಫೋನ್ ಹಾಕಿ ಕರೆದ್ರು ಬರಂಗಿದ್ರೆ ಬರ್ತೀನೋ ಅಂತ, ಅದಕ್ಕೆ ಹೊರಟಿದ್ದೀನಿ. ಇಷ್ಟು ಜಾಸ್ತಿ ಏನಾಯಿತು ಆಡಿ ನೋಡ್ತೀನಿ ಆಡೋಕ್ಕೆ ಹೆಂಗಾಗುತ್ತೆ ಅಂತ. ಕಂಫರ್ಟಬಲ್ ಫೀಲ್ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಇನ್ನು ಯಾರೂ ಬರ್ತಿಲ್ಲ. 5:15 ಹೋಗೋಣ ಅಂದರು, ಯಾರೂ ಕಾಣಿಸ್ತೂ ಇಲ್ಲ. ಇನ್ನೂ ಎಲ್ಲಿ ಬರ್ತಿದ್ದಾರೋ ಏನೋ ಗೊತ್ತಿಲ್ಲ. ಇನ್ನು ಕಾಲ್ ಮಾಡೋಣ ಒಂದು ಬಂದಿಲ್ಲ ಅಂದ್ಕೊಂಡೆ, ನೋಡಿದ್ರೆ ನಾನೇ ಸ್ವಲ್ಪ ಲೇಟ್ ಆಗಿಬಿಟ್ಟಿದ್ದೀನಿ. ಕಾಲ್ ಮಾಡೋ ಅಂದರೆ ಇಲ್ಲಿ ಬಂದು ಕಾಲ್ ಮಾಡಿದ್ರೆ ಹಂಗೆ ಹೊರಟೋಗಿದ್ದಾರೆ ಚಂದೋಬ್ರು ಅವರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ನಡ್ಕೊಂಡು ಹೋಗ್ತಿದ್ದೀನಿ, ಏನು ಮಾಡೋಕ್ಕಾಗಲ್ಲ, ಹೋಗ್ಬೇಕಷ್ಟೆ. ಬನ್ನಿ ಹೋಗೋಣ. ಹ್ಯಾಪಿ ಸಂಡೇ ಎಲ್ರಿಗೂ. ಹಾಯ್ ಗಾಯ್ಸ್, ಇನ್ನೇನು ಬಂದ್ರಿ, ಇನ್ನು 100 ಮೀಟರ್ಸ್ ಇದೆ ಅಷ್ಟೇ. ಇಲ್ಲೇ ಹತ್ರನೇ ಇರೋದು, ಏನು ದೂರ ಏನಿಲ್ಲ. ಏನಿವತ್ತು ಸ್ಪೆಷಲಾಗಿ ಲಾಗ್ ಮಾಡ್ತಾಯಿದ್ದೀನಿ ಅಂದ್ಕೊಂಡಿದ್ದೀರಾ? ಏನೋ ಸಂಡೇ ಮಾಡಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ತಿದ್ದೀನಿ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ, ಮತ್ತೆ ಏನೋ ಸೇವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಸರಿ ಸಂಡೇ ಮಾಡಿದೆ, ಈ ಟೈಮಲ್ಲಿ ಎಲ್ಲ ಡೈಲಿ ಮಾಡ್ತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ಬನ್ನಿ ಹೋಗ್ತೀನಿ, ತೋರಿಸ್ತೀನಿ ನಿಮಗೆ. ನಾನೇನು ಬಂದರೆ ಈಗ ಇಷ್ಟೊತ್ತು ಚಂದೋಬ್ರು ಅಂತಿದ್ದೆ, ಚಂದೋಬ್ರು ಅಂತ ತೋರಿಸಿ ಬನ್ನಿ. ಇವರೇ ಈ ಕಡೆ ಸ್ವಲ್ಪ ಈ ಕಡೆ ನೋಡಪ್ಪ ಚಂದೋಬ್ರು. ನಮ್ದು ಏನ ಕೆಲಸ ಇರ್ತದೆ ಮುಗಿಸ್ಕೊಂಬಿಡೋಣ ಅಂದ್ರೆ ಒಂದು ಕರ್ಮ ಗೊತ್ತಲ್ಲ. ಇವರೇ ಇನ್ನೇನು ಬಂದಾಯ್ತು ನೋಡ್ರಿ. ಇವನ ಬಗ್ಗೆ ಇವಾಗ ಹೇಳಲ್ಲ, ಆಮೇಲೆ ಹೇಳ್ತೀನಿ. ನೋಡಕ್ಕೆ ಹಿಂಗೆ ಕಾಣಿಸ್ತಾನ ಅಷ್ಟೇ, ಅವನು ಕಿಲಾಡಿ. ಅವನು ಈ ಕಡೆ ನೋಡಲ್ಲ, ಎಬ್ಬಲಿ ನಾನು ನನಗೆ ಸಿಟ್ಟಾದ್ರೆ ಹೊಡೆದೇ ಬಿಡ್ತೀನಿ. ಗೊತ್ತಿರ್ಲೇ ಚೆನ್ನಾಗಿ ಸ್ಮೈಲ್ ಕೊಡೋ. ಅಣ್ಣ ಹೊಲ್ಟ್ರು ಆಡೋಕ್ಕೆ. ಫುಲ್ ಚಂದೋಬ್ರು ಅವ್ರು ಫುಲ್ ಫಾರ್ಮಲ್ಲಿದ್ದಾರೆ. ಚಂದೋಬ್ರು ಮಕ್ಕೆ ಹೊಡೆಯಂಗವ್ರೆ, ನೋಡ್ತಾ ಇದ್ರೆ. ಚಂದೋಬ್ರೇ ಫುಲ್ ಫಾರ್ಮಲ್ಲಿದ್ದಾರೆ ಅಂದರೆ, ಋತಿಕ್ ಇನ್ನು ಫುಲ್ ಫಾರ್ಮ್ ಅಂದರೆ ಫಾರ್ಮ್. ಅಯ್ಯೋ ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವೂರಲ್ಲ? ತಮಾಷೆನೆಲ್ಲ ಹೊಡಿತಾ ಆಯ್ತಾವ್ ನೋಡ್ರಿ. ಸಿಂಹ ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇವನ್ ಪರಿಚಯ ಮಾಡ್ಬೇಕು ಮೇಯ್ನು. ಇವನ ಹೆಸರು ಪಾಂಡು ಅಂತ. ರಾಜನ್ ಕುಂಟೆಯ ಒಂಥರ ಮುಖ್ಯಮಂತ್ರಿ ಇದ್ದಂಗೆ ಇವನು. ಇವನಿಲ್ಲ ಅಂದ್ರೆ ರಾಜನ್ ಕುಂಟೆಯಲ್ಲಿ ಇರೋದೇ ಚಾನ್ಸೇ ಇಲ್ಲ ನೋಡ್ರಿ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಪಾಂಡು ಅಂದರೆ ಪಾಂಡು ಅಷ್ಟೇ. ಇವನ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ವಿಡಿಯೋದಲ್ಲಿ. ಹೆಂಗೆ ಹೊಡಿತೀನಿ ಅಂತ ಹೇಳ್ತಾವನೆ, ಹೆಂಗೆ ಹೊಡಿತಾನೋ ಹೊಡ್ಸ್ಕೊಂತಾನೋ ಗೊತ್ತಿಲ್ಲ ಇನ್ನು. ಬಾರ ಹೆಂಗೆ ಆಡ್ತಿ ಹೇಳಿ, ಬಾರ ಇಲ್ಲಿ ಬೇಗ ಬಾ. ಹೆಂಗೆ ಹೆಲ್ಮೆಟ್ ಹಾಕೊಂಡು ಹೊಡ್ಬೇಕು, ಹಂಗೆ ಹೊಡಿತೀನಿ. ಬರೀ ಡೌಗಳಿಂದ ಎಂಥ ವಾರ್ನಿಂಗ್ ಮಾಡಿದ್ದಾರೆ, ನೋಡೋಣ ಏನು ಮಾಡ್ತಾರೇನೋ ಅಂತ. ಇವನು ಪೃಥ್ವಿ ಅಂದ್ಬಿಟ್ಟು ಇವನ ಹೆಸರು. ಬರಲ್ಲ ಅನ್ಕೊಂಡೆ ಬಂದ್ಬಿಟ್ಟಿದ್ದಾನೆ. ಮೇಯ್ನ್ ಕ್ರಿಕೆಟ್ ಪ್ಲೇಯರ್ ಇವನು. ಏನ್ ಹಂಗ್ ನೋಡ್ತಾ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು ಅಂತ ತಾನೇ ನೀನು ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ಇವನು ಇಷ್ಟೊತ್ತು ಆಡ್ತಿದ್ದವನು, ಇವನು ಬರ್ತಾ ಇದ್ದಂಗೆ ಏನು ಆಡ್ತಾನೆ ಇಲ್ಲ ಇವನು. ಏನೇನೋ ಪಾಪ 2 kg ಸಣ್ಣ ಆಗಿದೆಯಾ, 3 kg ಸಣ್ಣ ಆಗಿದೆಯಾ ಅಂತ ಏನೇನು ಹೇಳ್ತಾವನೆ. ಇಷ್ಟಕ್ಕೂ ಇವನು ಪಾಂಡು ಯಾರು ಅಂದರೆ ನಮ್ಮ ಕ್ಲಾಸ್ಮೇಟು. ಇವನು ನಾನು ಒಂದೇ ಚಡ್ಡಿ ಹಾಕಿದ್ದೀವಿ. ನಾನು ಇವನು ಒಂದ್ಸರಿ ಡ್ಯಾನ್ಸ್ ಆಡಿದ್ರಿ.
ಹೇಳ್ಬೇಕು ಅಂದರೆ ನಾನು ಇವನು ಒಂದೇ ಚಡ್ಡಿ ಹಾಕ್ತಿದ್ರು. ಏನೋ ನಾನು ನೀನು ಒಂದೇ ಚಡ್ಡಿ ಹಾಕ್ತಿಲ್ಲ ನಾನು ನೋಡ್ರಿ ಇವು ಅಂತ ಅವನು ಗೇಮ್ ಅಂತೆ. ಹಾಂ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಯಾವುದು ಅದ್ರಾಗ ಹೈಲೈಟ್ ಫುಲ್ಲು ನೀನೇ, ಇದ್ರಾಗೂ ಹೈಲೈಟ್ ಫುಲ್ ನೀನೇ ಇವತ್ತು ಪಕ್ಕ. 100%. ನೋಡಿದ್ರ ಹೊಡಿತಾ ಇದ್ದಾನೆ ಚೆನ್ನಾಗಿ ಹಿಡ್ಕೊಂಡವನು. ಫುಲ್ ಜೋಶಲ್ಲ ಹುಡುಗ. ನೋಡಬೇಕು ಗೆಲ್ತಾರೋ ಸೋಲ್ತಾರೋ ಅಂತ. ಲಾಸ್ಟ್ ಪಾಯಿಂಟ್ ಫುಲ್ ಚೆಂದ ಬ್ರೋ, ಒಳ್ಳೆ ಶಾಟ್ ಹೊಡೆದಿದ್ದಾರೆ. Few minutes later. ನಿಲ್ಸು 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 ಬ್ಯಾಕ್ 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 ಬಾ. ಹೆಲ್ಮೆಟ್ ಹಾಕೊಂಡು ಹೊಡ್ಬೇಕು, ಹಂಗೆ ಹೊಡಿತೀನಿ. ಇವಾಗ ಆಡಿದ್ದಾಯ್ತು, ಮುಗೀತು, ಬರ್ತಿದ್ದೀರಿ. ಇವ್ನು ನೋಡ್ರಿ, ಇವನು ಏನು ಆ್ಯಕ್ಟಿಂಗ್ ಮಾಡ್ತಾನೆ. ಏನಾಗೈತೆ? ಬೇವ್ರಾಗೆ ಸ್ನಾನ ಮಾಡ್ಬಿಟ್ಟಿದೀನಿ, ಈಗ ಮನೆಗೆ ಹೋಗಿ ಸ್ನಾನ ಮಾಡೋ ಅವಶ್ಯಕತೆ ನೋಡ್ರಾ, ಒಂದ್ಸರಿ ಕೇಳೋರ್ಗೆ ಹಿಂಗೆ ಅನ್ಸುತ್ತೆ. ಇವ್ನು ನಮ್ಮ ಜೊತೆಲೇ ಇರ್ತಾನೆ. ಇವನ ಬಗ್ಗೆ ಚರಿತ್ರೆನೇ ಬರೀತೀನಿ, ತಲೆ ಕೆಡ್ಸ್ಕೊಬೇಡಿ. ಆಗಿದ್ದೆ ಶಟಲ್ ಬ್ಯಾಡ್ಮಿಂಟನ್ ನಾನು. PT ಸರ್ ಫುಲ್ ಮೆಚ್ಕೊಂಡ್ಬಿಟ್ಟಿದ್ರು ಇವ್ನು ಶಟಲ್ ಆಡಿದ್ ನೋಡಿ. ಆದರೆ ಇವ್ನಿಗೇನು ಆಡಕ್ಕೆ ಬರ್ತಿಲ್ಲ. PT ಸರ್ ಸ್ವಲ್ಪ ಅಷ್ಟೇ ಏನೋ ಮಾಡೋನೆ. ತಲೆ ಕಟ್ಸ್ಕೊಂಡ ನಿನ್ಗೂ ಇದು ಮಾಡ್ತೀನಿ, ಕೋಚಿಂಗ್ ಮಾಡ್ತೀನಿ. ನಾಳೆಯಿಂದ ನಮ್ಮ ಮನೆ ಹತ್ರ ಬರ ಕೋಚಿಂಗ್ ಅಂತ ಮನೆ ಕೆಳಗಡೆ ಒಂದು ಹುಡುಗಿ ಆಡ್ತಾ ಇರ್ತಾಳೆ, ಅವ್ರ ಜೊತೆ ಆಡೋಣ. ನೀನು ಎಲ್ಲೋ ಆಡಿದ್ಯಾ? ಮತ್ತೆ ಎಲ್ಲಿ ಗೆದ್ಕೊಂಡ್ಬಂದಿದ್ಯಾ ಪ್ರೈಸ್ನ? ನಾನು ಅಲ್ಲಿ ಗಲ್ಲಿ ಕ್ರಿಕೆಟ್ ಅಲ್ಲಿ ಹುಡುಗಿ ಜೊತೆ ಆಡಿದ್ದೀನಿ. ಅವ್ರ ಕ್ರಿಕೆಟ್ ಅಲ್ಲ, ಶಟಲ್ ಬ್ಯಾಟ್ ಮಾತಾಡ್ತಿರೋದು. ಗಲ್ಲಿ ಶಟಲ್ ಬ್ಯಾಟ್ ಆಡಿದ್ದೀನಿ. ಹಂಗೆ ಹೇಳು ಮತ್ತೆ. ಜೊತೆ ನಮ್ಮ ಮನೆ ಮುಂದೆ ಗರ್ಲ್ಸ್ ಹಾಸ್ಟೆಲ್ ಐತೆ, ಅವ್ರು ಯಾವಾಗ ಆಡ್ತಾರೋ ಆಡ್ತಾ ಇರ್ತೀನಿ ಅವ್ರ ಜೊತೆ. ಹೌದಾ? ನಮಗೂ ತೋರಿಸ್ತೆ ಹುಡುಗಿರ್ನ. ಆದರೆ ನಾನು ಆಡಲ್ಲ ಅಷ್ಟೇ. ನೀನು ಆಡೋದು ನೋಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಇನ್ನೂ ಸ್ವಲ್ಪ 11 ಗಂಟೆಗೆ ಕೆಲಸ ಇದೆ, 11 ಗಂಟೆಗೆ ಬರ್ತೀನಿ. ಬಾಯ್ ಸಿಗೋಣ. ಬಾಯ್. ಇನ್ನೊಂದು 11 ಗಂಟೆ ಆಗೋಯ್ತು. ಓಕೆ ಬಾಯ್. ವರ್ಕೌಟ್ ಮಾಡಬೇಕಿತ್ತು, ಅದಕ್ಕೆ ಜಿಮ್ಮಿಗೆ ಬಂದಿದ್ದೀನಿ. ಇವಾಗ ಅಸಲಿ ಆಟ ಶುರು. ನಮ್ಮ ಹುಡುಗ ಬಂದ. ನಿಮ್ಗೆ ಗೊತ್ತಾಗಲ್ಲ, ಹೋಗ್ತೀವಿ, ತೋರಿಸ್ತೀನಿ ಬನ್ನಿ ಏನಿದೆ ಅನ್ಬಿಟ್ಟು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಇವತ್ತಿನ ಪ್ಲಾನ್ ಹೆಂಗಿದೆ ಹೇಳ್ತಾರೆ ನಿಮ್ಗೆ? ನಮ್ಮ ಇಷ್ಟ. ಬನ್ನಿ ತೋರಿಸ್ತೀನಿ. ಈಗ ಇಲ್ಲೇ ಇರ್ತಾರೆಲ್ಲ, ಇದಾರ ಎಲ್ಲೋ ಗೊತ್ತಿಲ್ಲ, ನೋಡ್ಬೇಕು ಫಸ್ಟ್. ಹಬ್ಬ, ಇಬ್ರು ಸಿಕ್ಕಿದ್ರು. ಹೊಡತಾ ಇದ್ಯಾ ಏವನ್? ಇವನ್ ಏವನ್ ಆಗ್ಬೇಕಿತ್ತು, ಆಗಿಲ್ಲ ಅಷ್ಟೇ. ಎಲ್ಲೋದ ಇವನು? ಇವನೇ ಇಲ್ಲಿ ಜಗಳ ಏನೇ ಆಗೋ ಕಾರಣ ಇವನೇ. ಏನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ಫಾರ್ವರ್ಡ್ ಮಾಡೋ. ಮಜಾ ಕರ್ಕೊಂತೀನಿ, ತುಂಬ್ತೀನಿ. ನಿಂಗೂ ಅದೇ, ತುಂಬ್ಕೊರೋನಿಗೂ ಅದೇ. ಗಿರ್ತಿ ಯಾವತ್ತಿದ್ರು ನನ್ನೋಳೆ. ರಾರಾ बैठके. ಕೃಷ್ಣ ಬಾಪ ಆಚೆ ಕಡೆ. ನಮಸ್ತೆ. ಯಾವಾಗ ಎದ್ದಪ್ಪ ಕೃಷ್ಣ? ಬೈಲಿ ಕಡೆ ಬೈಲಿ. ಏನೋ ಕಂದಲೆ, ಏನೋ ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಏನೋ ಕಂದಲೋ, ಏನೋ ಸ್ಮಾರ್ಟ್ ಆಗಿದ್ಯಾ? ನಾನು ಆಕ್ಚುಲಿ ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.
ಇವನು ಶ್ರೀಕಾಂತ್ ಅಂತ ಒಂದು ಡೈಲಾಗ್ ಹೇಳಮ್ಮ ಯಾವ್ದಾನ ಒಂದು ಚೆನ್ನಾಗಿರೋದು. ಭಾನುವಾರ ಮೀನ್ ಹಿಡಿಯಕ್ಕೆ ಹೋಗ್ತಾ ಇದೀನಿ, ಬರ್ತೀರಾ? ಬನ್ನಿ, ಮೀನ್ ಹಿಡಿಯೋದು ತೋರಿಸ್ತೀನಿ ಎಲ್ಲರಿಗೂ. ಇವಾಗ ಒಂದು ಒಳ್ಳೆ ಫೇಮಸ್ ಆಗಿರೋ ಡೈಲಾಗ್ ಒಂದು ಹೇಳು. ಡೈಲಾಗ್ ಏನಿಲ್ಲ, ಏನಿಲ್ಲ. ಗಂಟೆಗೆ ಬರಬಾರ್ದು, 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ, ಆರ್ಮಿ ತರ ಕಾಪಾಡ್ತೀರಿ. ಮ್ಯಾಮ್ ಬೀಳ್ಬಾರ್ದು. ರ್ಯಾಪ್ ಇಷ್ಟಾಗೆ ಒಂದು ರ್ಯಾಪ್ ಬರಿತಾ ಇದೀನಿ, ಬರ್ತದೆ. ಮಾಡ್ತಾ ಇರಿ ಎಲ್ಲರೂ. ಓಕೆ, ನೋಡ್ತೀವಿ. ಇವತ್ತು ಸಂಡೇ ಮ್ಯಾಚ್ ಇದೆಯಲ್ಲ, ನಿಮ್ಗೆ ಬರಲ್ಲ ಮತ್ತೆ? ನಾವು ಇಲ್ಲ, ಇವತ್ತು ಮೀನ್ ಹಿಡಿಬೇಕು. ಸಂಡೇ ಅದೇನು ಮೀನು ಹಿಡಿಯೋದು ಇವತ್ತು? ಸಂಡೇ ಸ್ಪೆಷಲ್. ಹೌದಾ, ಸರಿ ಆಯ್ತು, ಸಿಗೋಣ, ನಾಳೆ ಸಿಗೋಣ. ಜೈ ಚಿರಾಯೋ. ಅಷ್ಟೇ. ಟ್ಯಾಂಕ್ ಚಿನ್ನ, ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ, ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಇನ್ನೇನು ಮ್ಯಾಚ್ ಸ್ಟಾರ್ಟ್ ಆಗುವಂಥ ಸಮಯ, ಎಲ್ಲ ಬರ್ತಿದ್ದಾರೆ. ಈ SVT ಗ್ರೌಂಡ್ ಅಲ್ಲಿ ಆಡ್ತಿರೋದು. ಮುಂದೆಯಿಂದ ಬಿಡಲ್ಲ ಅಂದ್ಬಿಟ್ಟು ಹಿಂದೆಯಿಂದ ಹೋಗ್ತಿದ್ದೀವಿ ನೋಡಿ. ಎಲ್ಲ ಕಾಯ್ತಾವ್ರು ಅವಾಗಲೇ, ಇನ್ನೇನು ಸ್ಟಾರ್ಟ್ ಆಗುತ್ತೆ ಮ್ಯಾಚ್. ಇನ್ನೂ ಪ್ರಜೆಗಳು ಬರಬೇಕು, ಇನ್ನೂ ಬಂದಿಲ್ಲ. ಬನ್ನಿ ನೋಡೋಣ ಏನಾಗುತ್ತೆ ಅಂತ. ಕ್ರಿಕೆಟ್ ಆಡೋಕ್ಕೆ ಎಷ್ಟು ಕಷ್ಟ ಬಿಡಬೇಕು. SVT ಕಾಲೇಜ್ ಅವ್ರು ನೋಡಿದ್ರೆ ನೆಡಾಕೊಂಬಿಡ್ತಾರೆ ಅಷ್ಟೇ. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಮಗೆಲ್ಲ ಗೊತ್ತಾಗೋಯ್ತು. ಇವನು SVT ಕಾಲೇಜ್ನೇ ಹಾಳು ಮಾಡಕ್ಕೆ ಬಿಡ್ತಾನೆ. ಇನ್ನೇನು ಬಂದ್ರಿ ಗ್ರೌಂಡ್ಗೆ. ಪ್ಲೇಯರ್ಸ್ ಇನ್ನೂ ಯಾರು ಕಾಣಿಸ್ತಿಲ್ಲ, ಬರ್ತಿದ್ದಾರೆ ಎಲ್ಲ. ಮೇನ್ ಪ್ಲೇಯರ್ ಯಾರು? 3 ಜನ. ಏನೇನು ಒಂದೊಂದು ಬಾಲ್ಗೆ ಔಟ್ ಆಗೋದು? ನೀನೆಷ್ಟು ಬಾಲ್ ಆಡ್ತೀಯ? ನಾನು ನೋಡ್ತೀನಿ ಬಾ. ಒಂದು 6 ಓಕೆ, ನೋಡೋಣ. ಈ ಥರ ಡೈಲಾಗ್ ಹೇಳಿದ್ಮೇಲೆ ಔಟ್ ಆದರೆ ಮನೆ ಮರೆದಿರಲ್ಲ. ನಿನ್ನೆ ಅವನು 6 ಬಾಲ್ಗೆ 6 6 ಹೊಡಿತೀನಿ ಅಂದ್ಬಿಟ್ಟು ಔಟ್ ಆದ. ಹಾಂ, ಇಲ್ಲಿ ಇವನು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. ಬಾಲ್ಗೆ 6 6 ಹೊಡಿತೀನಿ ಅಂದ್ಬಿಟ್ಟು ಔಟ್ ಆದ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ನಿಮ್ಮ ಹತ್ರನೇ ಬರ್ತಿದ್ದೀನಿ. ನಮ್ಮ ಹತ್ರ ಬಂದು ಏನು ಮಾಡ್ತೀರಾ ನೀವು? ಮತ್ತೆ ಬನ್ನ ಸಂಡೇ ಕ್ರಿಕೆಟ್ ಆಡ್ತೀವಿ. ನಿಮ್ಮ ಅಭಿಪ್ರಾಯ ಏನಿದ್ರ ಮೇಲೆ? ನಿಂತು ಬರೋದ್ರಿಂದ ಹೇಳಕ್ಕಾಗಲ್ಲ. ಹೌದಾ? ಲಾಸ್ಟ್ ವಾರ ಆಡದೆ ಎಲ್ಲ ಒಂದೊಂದು ಬಾಲ್ಗೆ ಔಟ್ ಆಗ್ಬಿಟ್ಟೆ. ನೀವು ಫಸ್ಟ್ ಆಡಕ್ಕೆ ಬರಲ್ಲ ಅಂತ ಯಾರು ಹೇಳ್ತಾ ಇದ್ರು? ಯಾರು ಅವ್ನಿಗೆ ಹಾಕ್ಸೋ ಬಾಲಿಂಗ್ 6 ಕಾರ್ ಹೊಡಿತೀನಿ 6. ನಿನ್ನೆ 6 ಕಾರ್ ಹೊಡಿತೀನಿ ಅಂದ್ಬಿಟ್ಟು 1 ಬಾಲ್ಗೆ ಔಟ್ ಆದ. ಯಾರು ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಇವಾಗ ನೀನು 6 ಕಾರ್ ಹೊಡಿತೀನಿ ಅಂತ ಹೇಳ್ತಾ ಇದೆಯಲ್ಲ, 6 ಹೊಡೆದಿಲ್ಲ ಅಂದ್ರೆ ಏನು ಮಾಡ್ತೀನಿ? ಯಾರು? ನೀನೆ. 6 ಕಾರ್ ಹೊಡಿತೀನಿ ಇಲ್ಲ, ಆದರೆ 6 ಮ್ಯಾಚ್ಗೆ 6 6 ಹೊಡಿತೀನಿ. ಅದು 6 ಮ್ಯಾಚ್ ಆಡಲ್ಲ ಅಂತ ನನಗೆ ಗೊತ್ತು, ನೀನು ಅದಕ್ಕೆ ಇದು ಹೇಳ್ತಾ ಇದೆಯಾ. ಎಷ್ಟು 6 ಹೊಡಿತೀರಿ ಅನ್ನೋದು ಮುಖ್ಯ ಅಲ್ಲ, ಯಾವ ಮ್ಯಾಚ್ ಗೆಲ್ತೀರ ಅನ್ನೋದು ಅಷ್ಟೇ ಮುಖ್ಯ. ಲಾಸ್ಟ್ ವಾರ ಆಡಿದ್ದಲ್ಲ ನಿನ್ನಿಂದಲೇ ಸೋತಿದ್ದು ಅಂತ ಕಾರಣ ಏನು ಸೋತಿದ್ದಲ್ಲ, ನನ್ನಿಂದ ಅಲ್ಲ. ಯಾರ ಲಾಸ್ಟ್ ವಾರ ಸೋತಿದ್ದು ಕಾರಣ ಯಾರು? ಹಿಂಗೆ ಹೇಳಿದ್ರು. ನಿಮ್ಮ ಅಭಿಪ್ರಾಯ ಏನು ಮಾಡೋಕ್ಕಾಗಲ್ಲ. ಯಾರು ಚೆನ್ನಾಗಿ ಆಡ್ತಾರೆ? ವಿರಾಟ್ ಕೊಹ್ಲಿ ಆಡಿಲ್ಲ ಅಂದ್ರೆ ವಿರಾಟ್ ಕೊಹ್ಲಿ ಮೇಲೆ ಬಂದ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಇದು ಬೆನ್ನಿಗೆ ಚೂರಿ, ಲೆದರ್ ಬಾಲ್ ಅಲ್ಲ, ಅದೇ ಥರ. ಪಾಂಡು ಬಗ್ಗೆ ಏನು ಹೇಳ್ತಾವನೆ? ಚೆನ್ನಾಗಿ ಆಡ್ತಾನೆ. ಅವರು ಬಾಲಿಂಗ್ ಹಾಕಕ್ಕಾಗ್ತಿಲ್ಲ ಅಂತ ಲೆಗ್ ಫ್ರಾಕ್ಚರ್ ಆಗಿ ಸ್ಟೆರಾಯ್ಡ್ಸ್ ತಗೊಂಡಿದ್ರು. ಅದರಿಂದ ಅದು ಎಫೆಕ್ಟ್ ಜಾಸ್ತಿ ಆಗಿ ಹೋದ ವಾರ ಲಾಸ್ಟ್ ಮ್ಯಾಚ್ ಅವರಿಂದ ಸೋತಿದ್ದಾರೆ. ಈ ಥರ ಎಲ್ಲ ಮಾಡ್ತಿದ್ದಾರೆ ಅವರು. ಇವ್ರು ನೋಡ್ರೆ ಹಾರ್ಟ್ ಪ್ರಾಬ್ಲಮ್ ಐತೆ ಅಂತ ಹೇಳ್ತಾರೆ ಎಲ್ಲರೂ. ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಾ? ಅದನ್ನು ಐತೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆಟಲ್ಲಿ ಹೋಲಿದೆ. ಹಾರ್ಟ್ ಪ್ರಾಬ್ಲಮ್ ನಾನು ಕೇಳ್ಪಟ್ಟಂಗೆ ಏನಾಯ್ತು ಅಂದ್ರೆ, ಹಾರ್ಟ್ ಪ್ರಾಬ್ಲಮ್ ಏನಕ್ಕೆ ಬಂತು ಅಂದ್ರೆ ನೀನು ಯಾರನ್ನ ಲವ್ ಮಾಡಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸ್ಕೂಲಲ್ಲಿ ಇರ್ಬೇಕಾದ್ರೆ ಲವ್ ಮಾಡಿಲ್ಲ ಅಂತ ನೀನು? ಇಲ್ಲ. ಮತ್ತೆ ಪ್ರಿಯಾ ಅಂತ ಏನಕ್ಕೆ ನಿಮಗೆ? ಯಾರು ಎಲ್ಲ ಅಂತ ಪ್ರಿಯಾ ಅಂತ ಅದೊಂಥರ ಮುಗಿದೋಗಿರೋ ಚಾಪ್ಟರು. ಕೆಣಕ್ದಷ್ಟು ಇದು ಜಾಸ್ತಿ. ಸ್ಪೀಚ್ಲೆಸ್ ಆಗೋಗಿದ್ದಾನೆ. ಹೇಳಿ, ಇವನ್ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇವನು ಒಂಥರ ಈ ಕಡೆ ಒಳ್ಳೆ ಮನುಷ್ಯನೂ ಅಲ್ಲ, ಈ ಕಡೆ ಕೆಟ್ಟ ಮನುಷ್ಯನೂ ಅಲ್ಲ. ಎರಡರ ಮಧ್ಯೆ ನಿಂತ್ಕೊಂಡು ಹೆಣ್ಮಕ್ಳು ಭಾಳ ಆಟ ಆಡ್ತಾವನೆ. ಅದು ಯಾಕಂತ ಗೊತ್ತಿಲ್ಲ. ಎಷ್ಟು ಜನ ಹೆಣ್ಮಕ್ಳು ಭಾಳ ಹಾಳು ಮಾಡೋದು ಗೊತ್ತಿಲ್ಲ. ಕರೆಕ್ಟಾಗಿ ಹೇಳಿ, ಎಷ್ಟು ಜನ ಹೆಣ್ಮಕ್ಳು ಆನ್ ಮಾಡಿದ್ಯಾ? ಎಷ್ಟು ಜನ ಹೆಣ್ಮಕ್ಳು ಆನ್ ಮಾಡಿದ್ಯಾ? 10-15 ಜನ. ಎಂತ ಮಾತು ಹೇಳ್ಬಿಟ್ಟ. ಈ ಮಾತಿಗೆ ನಾನು ವಿಡಿಯೋನ ಹಾಕ್ ಮಾಡ್ಬಿಡ್ಬೇಕು. ದಯವಿಟ್ಟು ನಾನು ವಿಡಿಯೋ ಹಾಕ್ ಮಾಡ್ತಿದ್ದೀನಿ. ಇರೋ ನಿಮಿಷ, ವೈಟ್. ಹಾಂ, ಭಾಷಾ ಅವ್ರು ಇವ್ರು ಅವಣ್ಣ.
ಅವ ಅಣ್ಣ ಅಂತ ಫಸ್ಟ್ ಹೇಳ್ಬಿಟ್ಟಿದ್ದಾರೆ, ಇನ್ನೇನು ಮಾತಾಡಂಗಿಲ್ಲ ನೀನು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಬೇರೆ ಮಾತಾಡಂಗಿಲ್ಲ ಇನ್ನೇನು. ಗೋಪಿ ಗೋಪಿನ ಯಾರನ್ನ ಕೊಡೋಣ? ಹರೀಶ. ಇದು ಆಕ್ಚುಲಿ ಚೆನ್ನಾಗಿರೋದು. ಟೀಮ್ ಮಾಡ್ರಿ ಅಂದ್ರೆ ಜಗಳ ಮಾಡ್ಕೊಂಡು ಇರ್ತಾರೆ ಇವರೆಲ್ಲ. ನೋಡ್ರಿ ದೌರ್ಜನ್ಯ ಮಾಡ್ತಾವ್ರೆ. ಹುಡುಗರ ಮೇಲೆ ದೌರ್ಜನ್ಯ ಎಲ್ಲ ಮಾಡಂಗಿಲ್ಲ ನೀವು. ನೋ ವೇ, ಚಾನ್ಸೇ ಇಲ್ಲ, ನೋ ವೇ. ಕರೆಕ್ಟಾಗಿ ಟೀಮ್ ಮಾಡಬೇಕು. ಎಷ್ಟೋ ಟೀಮ್ ಮಾಡೋದು, ಬಂದು 1 hour ಆಯ್ತು, ಇನ್ನ ಮ್ಯಾಚ್ ಸ್ಟಾರ್ಟ್ ಮಾಡಿಲ್ಲ, ಏನಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ. ಟೈಮ್ ಇಸ್ ಪ್ರೀಶಿಯಸ್. ಒಬ್ರು ಕಳ್ಸಷ್ಟೇ. ಇಲ್ಲಿ ಇವ್ರು ಬೇಕೇ ಬೇಕು ಅಂತ ಕುತ್ಕೊಂಡವ್ರೆ, ಏನ್ ಮಾಡ್ತಾರೋ ಗೊತ್ತಿಲ್ಲ. ಮುಂದಕ್ಕೆ ನೋಡೋಣ. ಅಲ್ಲಿ ಡಿಸ್ಕಸ್ ಮಾಡಕ್ ಹೋಗ್ತಾವ್ರೆ, ಬನ್ನಿ ಕೇಳಿಸ್ಕೊಂಡು ಏನ್ ಮಾತಾಡ್ತಾರೆ. ನಮ್ ಕಡೆ ನಮ್ಗೆ ಸಿಕ್ಕಲ್ಲ ಬ್ಯಾಟಿಂಗ್ ಬಾಲಿಂಗ್ ಅಲ್ಲಿ. ಡೀಪ್ ಡಿಸ್ಕಷನ್ ಇಲ್ಲಿ. ಪ್ರಮೋದ್ ಅವ್ರು ಫುಲ್ಲು ಕೂಲ್ ಕ್ಯಾಪ್ಟನ್ ಆಗಿ ಏನೇನೋ ಯೋಚನೆ ಮಾಡ್ತಿದ್ದಾರೆ, ಮಾತಾಡ್ತಿದ್ದಾರೆ ಇಬ್ರು. ಫುಲ್ಲು ಬೆಟ್ಸ್ ಗೆದ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಆಗ್ತಾವ್ರೆ. ಲಾಸ್ಟ್ ಓವರ್ ಆಡಿಲ್ಲ ಅಂದ್ಬಿಟ್ಟು 6 ಕಾರ್ ಹೊಡಿತೀನಿ ಅಂತ ಬೇರೆ ಹೇಳಿದ್ದಾರೆ. ನಾನು ಏನು ಮಾಡ್ತಾರೋ. ಯಾರು ಬಂದ್ರೆ ಹೊಡೆದಾಕೋಣ ಅಂತ ಹೇಳ್ತಾವ್ರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ಪಾಂಡು ಫುಲ್ ಕಾನ್ಫಿಡೆನ್ಸ್ ಅಲ್ಲ ಅವನೇ. ಬಂದ ಸಿಮ್ಮು ಥರ ಬಂದು ಟೀಮ್ ಮಾಡ್ತಾವನೆ. ಪಾಂಡವ್ ಫುಲ್ ಹೊಡೆಯಕ್ಕೆ ಹೋಗ್ತಾವ್ರೆ. ಇವನ್ ಸಾಕದಾಗ ಆಡ್ತಾನೆ, ಅವ್ನು ಸಾಕದಾಗ ಆಡ್ತಾನೆ ಅಂತ ಹೇಳ್ತಾನೆ ಅವನೇ. ಅವ್ನು ಮಾತ್ರ ಚೆನ್ನಾಗಿ ಆಡ್ತಾ ಇಲ್ಲ. ಅವಾಗಿಂದನೂ ಅದೇ ಮಾಡ್ತಿರೋದು. ಬಾಲಿಂಗ್ ಹಾಕೋ ಅಂದ್ರೆ 50 ರನ್ ಕೊಡ್ತಾನೆ, 3 ಓವರ್ಗೆ ಬ್ಯಾಟಿಂಗ್ ಆಡೋ ಅಂದ್ರೆ 1 ಬಾಲ್ಗೆ ಔಟ್ ಆಗ್ತಾನೆ. ನೋಡ್ರಿ ಕೂತ್ಗಳಲ್ಲಿ ನೀನ್ ಗೆದ್ರೆ ತಾನೆ. ಈ ತರ ಹೇಳಿದ್ಮೇಲೆ ಪಾಂಡವ್ಗೆ ಇನ್ನೇನು ಹೇಳಕ್ಕಾಗಲ್ಲ. 11 ಜನ ಆಲ್ರೌಂಡರ್ಸ್ ಬೇಕು ಅಂತ ಕೇಳ್ತಾವ್ರೆ. ನಮ್ದ್ರಲ್ಲಿ ಫುಲ್ ಜಗಳ ಮಾಡ್ತಿದ್ದಾರೆ ಹುಡುಗರೆಲ್ಲ. ಬರೀ ಇಂಥದೆಯ. ವಿರಾಟ್ ಕೊಹ್ಲಿ ಬಿಟ್ಟಿನೇ ಬೇಕಂದ್ರೆ ನಾವು ಚಾಲ್ ಎಂತ ಮಾತು ಹೇಳ್ದ ಅವನು. ಟಾಸ್ ಟೈಮ್. ಯಾರು ಕೇಳೋದು? ನಾನೇನು ಕೇಳಕ್ಕಾಗುತ್ತೆ? ಇವರಿಬ್ರು ಕ್ಯಾಪ್ಟನ್. ಕ್ಯಾಪ್ಟನ್ ಮುಂದೆ ಬರ್ಬೇಕು. ಈ ಕಡೆ ಮುಂದೆ ನೋಡ್ರಿ, ಇಲ್ಲಿ ಕ್ಯಾಮ್ರಾ ನೋಡ್ರಿ. ಏಯ್ ಕ್ಯಾಪ್ಟನ್ಸ್ ಕ್ಯಾಮ್ರಾ ನೋಡ್ರಿ. ಮೀನಾಕ್ಷಿ ಮೀನಾಕ್ಷಿ ಯಾರೇ ಇವರು ಆಪೋಸಿಟ್ ಟೀಮ್ ಕ್ಯಾಪ್ಟನ್ ಈ ತರ ಸೈಡ್ ಮಾಡ್ತಾರೆ. ಡಿಸ್ಕ್ವಾಲಿಫೈ ಟೀಮ್ ಎಡ್ಡಾಡಿದ್ದಾರೆ. ಒಳ್ಳೇದ್ ಮಾಡ್ತದ. ಮ್ಯಾಚ್ ಪ್ರಾರಂಭ ಆಗೋ ಸಮಯ ಸ್ಟಾರ್ಟ್ ಆಗ್ತಿದೆ. ಮ್ಯಾಚ್ ಎಲ್ಲ ಟೀಮಲ್ಲಿ ಆಗಿದೆ. 6 ಬಾಲ್ಗೆ 6 ಸಿಕ್ಸ್ ಹೊಡಿತೀನಿ ಅಂದ್ಬಿಟ್ಟು 1 ಬಾಲ್ಗೆ ಔಟ್ ಆಗೋನೆ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ವಿಲ್ ಹಿ ಗಿವ್ ಅಪ್? ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ. ಈ ಕಡೆ ತೋರ್ಸ, ಮಕ್ಕ ತೋರ್ಸಲಿ, ತೋರ್ಸ. ಅವಮಾನ ಏನಾಗಲ್ಲ. Cricket match is in SVIT, so the pitch of cricket is so good and ball is also good. Fielding performance is very less and ಮೊದಲು ಸರಿಯಾಗಿ ಮಾತಾಡೋದು ಕಲಿ. lazy performance good to play. And there are so many they miss the catch. Toss. Misfields, so that we lost the game. ಥ್ಯಾಂಕ್ ಯು. ಹೆಂಗನ್ಸ ನಿಮ್ಗೆ ಕ್ರಿಕೆಟು? ಸುಸ್ತಾಗ್ಬಿಟ್ಟೈತೆ. ಎಷ್ಟು ಒಂದು 15 ಸಿಕ್ಸ್ ಏನೋ ಹೊಡೆದೀನಿ ಇವತ್ತು. ನಿಜ ಹೇಳು, ನಿಜವಾಗ್ಲು ಎಷ್ಟು ಸಿಕ್ಸ್ ಹೊಡೆದೆ? 15 ಕಣ್ಣು ಮುಚ್ಕೊಂಡು ಹೊಡೆದ ಇಲ್ಲ ಇವತ್ತು? ಹೊಡೆದೆ. KL ರಾಹುಲ್ ಶರ್ಟು ಮರ್ತೋದೇನೋ, ತೆಂಗಿನ ಮರ ಹೆಂಗತ್ತಿದ್ದೆ ಅಂತ ಅದೇ ತರನೇ ಇಕ್ತಾ ಆಗ್ತಿದ್ದೆ. ಅಲ್ಲೇ ಇವತ್ತು ಕರೆಕ್ಟಾಗಿ ಹೇಳಿ 6 ಹೊಡೆದೆ ಅಂತ. ನಾನು ಇದ್ದೆ. ಎಷ್ಟು 8 ಏನೋ ಹೊಡೆದೆ ಕರೆಕ್ಟ್. ಹೊಡೆದಿದ್ದು 3 ಸಿಕ್ಸು. ಯಾರೋ ಅದ್ರಾಗ 1 ಕಣ್ಣು ಮುಚ್ಕೊಂಡು ಇನ್ನೊಂದು 2.
ಬಾಲಿಂಗ್ ಕೆರಿಯರ್ ಎಂಡ್ ಆಯ್ತಂತೆ ಇವತ್ತು, ನಿಜಾನಾ? ಅಂತದ್ದು ಇಲ್ಲ, ಕಮ್ಬ್ಯಾಕ್ ಮಾಡ್ತೀನಿ, ಕಾಲೇಜ್ ಸ್ಟಾರ್ಟ್ ಆಗಲಿ ಡೈಲಿ ಅವತ್ತೊಂದು ತಿಂಗಳು ಕಮ್ಬ್ಯಾಕ್ ಮಾಡಿ ಬ್ಯಾಟಿಂಗ್ ಕಲ್ತಿದ್ದೀನಿ, 1 ತಿಂಗಳು ಕಮ್ಬ್ಯಾಕ್ ಮಾಡಿ ಬೌಲಿಂಗ್ ಕಲ್ತೇ ಅದೇ. ಮತ್ತೆ ಹುಡ್ಗಿನ್ ಪಡಾಯಿಸೋದು? ಯಾರು ಹುಡ್ಗಿನ್ ಪಡಾಯಿಸೋದು? ಅದ್ರಾಗೆ ಕ್ರಿಕೆಟ್ ಆಡ್ತಾ ಗೊತ್ತಲ್ಲ ಮಾಮೂಲಿ. ಹಂಗೇನಾ? ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರೆ ದಿನ ಇಕ್ತಾವನಪ್ಪ 6ಗಳು. ಏನಾ ಇದಕ್ಕೆ ಏನು ಆನ್ಸರ್ ಕೊಡ್ತೀಯಾ? ನೋ ಕಮೆಂಟ್. ನೋ ಕಮೆಂಟ್ಸ್. ನೋ ಕಾಮೆಂಟ್ಸ್. ಅಷ್ಟೇನಾ? ಇನ್ನೇನು ಎಲ್ಲ ಮುಗೀತು, ಮನೆಗೆ ಹೋಗ್ಬೇಕು. ಧನ್ಯವಾದಗಳು ಇಲ್ಲ ಎಲ್ಲರಿಗೂ. ಇವಾಗ ಹೇಳು ಧನ್ಯವಾದಗಳು, ಹೇಳು ಇಲ್ಲಿ ಮುಗೀತು ಎಲ್ಲ. ಧನ್ಯವಾದಗಳು. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಕ್ರಿಕೆಟ್ ಆಡಿ. ಓಕೆ ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಷ್ಟೇ.